ಶ್ರವಣ ದೋಷವಿರುವ ಅಂಕೋಲಾ ತಾಲೂಕಿನ 2ನೇ ತರಗತಿ ವಿದ್ಯಾರ್ಥಿನಿ ಧನ್ಯಾ ಸುರೇಶ್ ಗೌಡಳಿಗೆ ಸಂಗ್ರಹಿಸಿ ನೀಡಿದ್ದ ನೆರವನ್ನ ಕಾರವಾರ ಅಂಕೋಲಾ ಶಾಸಕ ಸತೀಶ್ ಸೈಲ್ ಆಕೆಯ ತಂದೆಗೆ ಹಸ್ತಾಂತರಿಸಿದರು. ಅಂಕೋಲಾ ತಹಶೀಲ್ದಾರ್ ಕಾರ್ಯಾಲಯದ ಹೊರಗೆ ಈ ವಿದ್ಯಾರ್ಥಿನಿಯ ತಂದೆ ಸುರೇಶ್ ಗೌಡ ಈ ಹಣವನ್ನು ಪಡೆದರು. ಇವರ ಮಗಳು ಧನ್ಯಾ ಶ್ರವಣ ದೋಷದಿಂದ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಶಾಸಕ ಸೈಲ್ ಗಮನಕ್ಕೆ ತಂದಿದ್ದರು. ತಕ್ಷಣ ಸೈಲ್ ಕಾರವಾರದ ಬಿಲ್ಡರ್ಸ್ಗಳಿಗೆ ಈ ವಿಚಾರ ತಿಳಿಸಿದ್ದರು. ತುಳಸಿದಾಸ್ ಕಾಮತ್, ಸಂತೋಷ್ ಬೋರ್ಕರ್, ಅಭಿಜಿತ್, ಮನ್ಸೂರ್, ಕೃಷ್ಣಾನಂದ್ ಬಾಂದೇಕರ್ ತಲಾ 5,000ದಂತೆ 30,000 ರೂಪಾಯಿ ನೀಡಿದ್ದರು. ಅಂಕೋಲಾದಲ್ಲಿ ವಿಷಯ ತಿಳಿದ ತಕ್ಷಣ ಉದ್ಯಮಿ ಕಾಂಗ್ರೆಸ್ ಪ್ರಮುಖ ವಸಂತ್ ನಾಯಕ್ ಜಮಗೋಡ್ 5,000 ರೂಪಾಯಿ ನಗದು ನೀಡಿದ್ರು. ಒಟ್ಟು 35,000 ರೂಪಾಯಿಗಳನ್ನ ಶಾಸಕ ಸೈಲ್ ಸುರೇಶ್ ಗೌಡರಿಗೆ ಹಸ್ತಾಂತರಿಸಿದ್ರು. ಒಟ್ಟು 95,000 ರೂಪಾಯಿ ಬೇಕಾಗುತ್ತಿದ್ದು ಈ ಹಣವನ್ನ ಏರ್ಪಾಡು ಮಾಡಲು ಪ್ರಯತ್ನಿಸೋಣ ಎಂದು ಶಾಸಕ ಸೈಲ್ ಸುರೇಶ್ ಗೌಡರಿಗೆ ತಿಳಿಸಿದ್ರು. ಈ ಸಂದರ್ಭದಲ್ಲಿ ವಸಂತ್ ನಾಯಕ್ ಜಮಗೋಡ್, ಶಂಭು ಶೆಟ್ಟಿ, ಮಂಜೇಶ್ವರ ನಾಯಕ್, ಪಾಂಡುರಂಗ ಗೌಡ, ಭೈರವ್ ನಾಯ್ಕ್, ವಿನೋದ್ ಬಾಸ್ಗೋಡ್, ನಾರಾಯಣ್ ನಾಯ್ಕ್ ಸೂರ್ವೆ, ಗೋಪು ಅಡ್ಲೂರ್, ಬಿಡಿ ನಾಯ್ಕ್, ಸುರೇಶ್ ಅಸಲಗದ್ದೆ ಸೇರಿದಂತೆ ಇತರ ಪ್ರಮುಖರು ಇದ್ದರು. ಇವರು ಸುರೇಶ್ ಜಾಯುಗೌಡ ಅಂತೇಳಿ ಸೂರ್ವೆ. ಇವರು ನಿನ್ನೆ ನಮ್ಮ MLA ಸತೀಶ್ ಸೈಲ್ ಸಾಹೇಬರ ಮನೆಗೆ ಬಂದಿದ್ದಾಗ ಅಲ್ಲಿ ಕಾರವಾರದ ಕ್ರೆಡೈ ಮೆಂಬರ್ಸ್ ಇದ್ದರು. ಕ್ರೆಡೈ ಅಂತ ಹೇಳಿದ್ರೆ ಬಿಲ್ಡರ್ಸ್ ಅಸೋಸಿಯೇಷನ್ ಅವರು. ಇವರ ಮಗಳಿಗೆ ಕಿವಿಗೆ ಸರಿ ಕೇಳದಿದ್ದಕ್ಕೆ ವಿಶೇಷವಾದ ಒಂದು ಉಪಕರಣ ಅಳವಡಿಸಲು ಅದರ ಖರ್ಚು ಸುಮಾರು 90,000 ಆಗ್ತದೆ ಅಂತ ಹೇಳುವಾಗ ಅಲ್ಲಿ ಇದ್ದ ಸುಮಾರು 6 ಜನ, ಈ 6 ಜನ ಒಟ್ಟು ಹೀಗೆ ಒಂದು ಇಲ್ಲಿ ಅಲ್ಲಿ ಇದ್ದ 6 ಜನ ಕ್ರೆಡೈ ಮೆಂಬರ್ಸ್ 5,000 30,000 ರೂಪಾಯಿ ಅವರಿಗೆ ಕೊಟ್ಟಿದ್ರು ಸತ್ಯ ನಮ್ಮ MLA ಸಾಹೇಬ್ರ ಹತ್ರ. ಅದನ್ನು ಅವರಿಗೆ ಈಗ ನಮ್ಮ ಬ್ಲಾಕ್ ಅಧ್ಯಕ್ಷ ಪಾಂಡುರಂಗೌಡ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಜಿಲ್ಲೆಯ ಜನರ ಬಹುದಿನದ ಬೇಡಿಕೆ ಇರುವ ಸುಸಜ್ಜಿತ ಆಸ್ಪತ್ರೆಯನ್ನ ಕಾರವಾರದಲ್ಲಿ ಮಾಡ್ತೇವೆ ಎಂದು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಹೇಳಿದರು. ಮುಂಜಾವು ಡಿಜಿಟಲ್ ಪ್ರತಿನಿಧಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಸತೀಶ್ ಸೈಲ್, ಕುಮಟಾದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಅವರ ಜೊತೆ ನಾನು ಮಾತನಾಡಿದ್ದೇನೆ. ಅವರು ಸ್ಥಳದ ವ್ಯವಸ್ಥೆ ಮಾಡಿದ್ದರು. ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜು ಮಾಡಿ ಅಲ್ಲಿಯೇ ಎಲ್ಲ ಸೌಲಭ್ಯ ಕಲ್ಪಿಸುವ ಗುರಿ ಹೊಂದಿತ್ತು. ಈಗ ಕಾರವಾರ ಮೆಡಿಕಲ್ ಕಾಲೇಜಿನಲ್ಲಿ 1,200 ವಿದ್ಯಾರ್ಥಿಗಳು ಓದುತ್ತಿದ್ದು ಈಗಾಗಲೇ 450 ಹಾಸಿಗೆಯ ಆಸ್ಪತ್ರೆ ಸಿದ್ಧವಾಗ್ತಿದೆ. ಇನ್ನು ಟ್ರಾಮಾ ಸೆಂಟರ್ ಮತ್ತು ಸಂಬಂಧಿಸಿದ ಎಲ್ಲ ಸೌಲಭ್ಯ ಒದಗಿಸಿ ಉತ್ತಮ ವೈದ್ಯರನ್ನ ತಂದಲ್ಲಿ ಇಲ್ಲಿಯೇ ಸುಸಜ್ಜಿತ ಆಸ್ಪತ್ರೆ ಮಾಡಿದ್ದಲ್ಲಿ ಎಲ್ಲರಿಗೂ ಉಪಯೋಗವಾಗಲಿದೆ ಎಂದರು. ಪ್ರಥಮವಾಗಿ 450 ಹಾಸಿಗೆಯ ಆಸ್ಪತ್ರೆ ಮೊದಲು ಮಾಡಬೇಕು, ನಂತರ ಟ್ರಾಮಾ ಸೆಂಟರ್ ಮಾಡಬೇಕು. ಕಾರವಾರದಲ್ಲಿ ಈಗಾಗಲೇ ವ್ಯವಸ್ಥೆ ಇದೆ. ಕಾಗೇರಿಯವರು 450 ಹಾಸಿಗೆಯ ಆಸ್ಪತ್ರೆ ಮಾಡಿದ್ದಾರೆ. ಇದೇ ಉದ್ದೇಶ. ಬಹಳ ಕಡಿಮೆ ಖರ್ಚಿನಲ್ಲಿ ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬಹುದಾಗಿದೆ. ಈ ವರ್ಷದಲ್ಲಿ ಹಣಕಾಸು ಮಂಜೂರಿಯಾಗಿದೆ. ಕುಮಟಾದಲ್ಲಿ ಆಸ್ಪತ್ರೆ ಆಗೋದು ಬೇಡ ಎಂದಿಲ್ಲ, ಆದರೆ ಜಿಲ್ಲೆಗೊಂದು ಸುಸಜ್ಜಿತ ಆಸ್ಪತ್ರೆ ಮಾಡಬೇಕು. ಅದು ನಮ್ಮ ಸರ್ಕಾರದ ಕನಸು. ಕುಮಟಾದಲ್ಲಿ ಖಾಸಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ನಾನೇ ಜಾಗ ನೀಡುತ್ತೇನೆ ಎಂದಿದ್ದೆ. ಈಗಲೂ ಖಾಸಗಿಯವರು ಆಸ್ಪತ್ರೆ ಮಾಡಿದ್ರೆ ನಮ್ಮ ಸಹಕಾರ ಸದಾ ಇದೆ ಎಂದರು. ಈ ಸಂದರ್ಭದಲ್ಲಿ ಉದ್ಯಮಿ ವಸಂತ್ ನಾಯಕ್ ಜಮಗೋಡ್, ಗೋಪು ನಾಯಕ್ ಅಡ್ಲೂರ್, ಶಂಭು ಶೆಟ್ಟಿ, ಪಾಂಡುರಂಗ ಗೌಡ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು. ನಾನು CM ಹತ್ರ ಮಾತಾಡಿದ್ದೇನೆ, ಡೆಪ್ಯೂಟಿ CM ಹತ್ರ ಮಾತಾಡಿದ್ದೇನೆ, ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ಹತ್ರ ಮಾತಾಡಿದ್ದೇನೆ. ಒಂದು ಮಾತ್ರ ಕ್ಲಿಯರ್, ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ತದೆ. ಯಾಕೆ ಆಗ್ತದೆ ಅಂತ ಹೇಳಿದರೆ 1,200 ಸ್ಟೂಡೆಂಟ್ಸ್ಗಳಿದ್ದಾರೆ ಇವತ್ತು, ಮತ್ತು 450 ಏನು ನಿನ್ನೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಜನ ಏನು ಹೇಳ್ತಾರೆ, ಮೊದಲು ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಆದರೆ ಆ ಥರ ಅಲ್ಲ. ಏನಾಗ್ತದೆ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಇದು ಆಗ್ತಾ ಉಂಟಲ್ಲ, ಅದಕ್ಕೆ 450 ಬೆಡ್ಡಿನ ಸಾಮರ್ಥ್ಯದ ಒಂದು ಇದು ಫೈನಾನ್ಷಿಯಲ್ ಇಯರಿಗೆ, ಈ ಫೈನಾನ್ಷಿಯಲ್ ಇಯರಿಗೆ ಅದಕ್ಕೆ ಆ ಹಣವನ್ನು ಮಂಜೂರಿ ಮಾಡಿದ್ದಾರೆ. ಈ 450 ಬೆಡ್ ಆದಮೇಲೆ ಬಲಬದಿಗೆ ಒಂದು ಟ್ರೋಮಾ ಸೆಂಟರ್ 17.5 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದು ಟ್ರೋಮಾ ಸೆಂಟರ್ ಅಂತ ಹೇಳಿದರೆ ಎಮರ್ಜೆನ್ಸಿ ವಾರ್ಡ್ ಅಂತಲೂ ಆಗ್ತದೆ. ಅದಕ್ಕೆ 50 ಬೆಡ್ ಇರ್ತದೆ. ಎಷ್ಟಾಯಿತು? 450 ಬೆಡ್ಡು ಮತ್ತು ಇಲ್ಲಿ 50 ಬೆಡ್ಡು, 500 ಬೆಡ್ ಆಯಿತು. ಓಲ್ಡ್ ಹಾಸ್ಪಿಟಲ್ ಇದ್ದಲ್ಲಿ ನಾವು ಈಗ MRI ಅಂತೂ ತಂದು ತರ್ತೇವೆ. MRI ಸ್ಕ್ಯಾನ್ ತಂದ ಮೇಲೆ ನಮಗೇನುಂಟು, 7 ಸ್ಟ್ರೀಮ್ಗಳು ಇದ್ದಾವೆ. ಕ್ಯಾತ್ ಲ್ಯಾಬ್ ಇರ್ಬೋದು, ಆರ್ಥೋ ಇರ್ಬೋದು, ಪೀಡಿಯಾಟ್ರಿಕ್ ಇರ್ಬೋದು, ನ್ಯೂರೋ ಇರ್ಬೋದು, ಆಮೇಲೆ ಗ್ಯಾಸ್ಟ್ರೋ ಇರ್ಬೋದು. ಇಂಥ 7 ಸ್ಟ್ರೀಮ್ಗಳಲ್ಲಿ ನಾವೇನು ಹೇಳಿದ್ದೇವೆ, ಕೇವಲ ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಕ್ಯಾತ್ ಲ್ಯಾಬ್. ಇಲ್ಲಿ ಜನರಿಗೆ ಹಾರ್ಟ್ ಅಟ್ಯಾಕ್ ಆದರೆ ಪಾಪ ಅವರು ಅಲ್ಲಿ ತನಕ ಹೋಗೋ ತನಕ ಅವರಿಗೆ ಏನಾಗ್ತದೆ, ಬ್ಲಾಕೇಜ್ ಹೆಚ್ಚಾದರೆ ಅವರು ಕೈ ಮೀರಿ ಹೋಗ್ತಾರೆ. ಅದಕ್ಕಾಗಿ ಇಲ್ಲಿ ನ್ಯೂರೋ ಮತ್ತು ಯಾವುದು ಕ್ಯಾತ್ ಲ್ಯಾಬು ಅಂದರೆ ಹಾರ್ಟ್ ಸಂಬಂಧ ಮತ್ತು ಪೀಡಿಯಾಟ್ರಿಕ್ ಸಂಬಂಧ. ಅರ್ಥ ಆಯ್ತಲ್ಲ. ನಿನ್ನೆ ಕ್ಯಾನ್ಸರ್ನವರು ಬಂದಿದ್ದಾರೆ ನಮ್ಮ ಹತ್ರ.
ತಾವು ಒಂದು 5 ಡಾಕ್ಟರ್ ಸರ್ವಿಸ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅರ್ಥ ಆಯ್ತು ನೀವು ಹೇಳಿದ್ದು. ಇಂಥದ್ದು ಬಂದರೆ ನಾವು ಕುಮಟಾದಲ್ಲಿ ಮಾಡಬೇಡ ಅಂತ ಹೇಳುವುದಿಲ್ಲ, ಅವರು ಹೊನ್ನಾವರದಲ್ಲಿ ಮಾಡಬೇಡ ಅಂತ ಹೇಳಿಲ್ಲ. ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಹೋದರೆ ಜಿಲ್ಲೆಗೆ ಒಂದು ಮಾಡುವುದೊಂದು ಏನು ಸಿಸ್ಟಮ್, ಅದನ್ನು ಪ್ರೈವೇಟ್ ಆಗಿ ಮಾಡ್ಬೋದು. BR ಶೆಟ್ಟರ್ ಬಂದಿದ್ರು ಅವಾಗ, ಕುಮಟಾದಲ್ಲಿ ಮಾಡಿ ನಾವು ಜಾಗ ಕೊಡ್ತೇವೆ ಅಂತ ಹೇಳಿಲ್ವಾ? ಅಂಧಕಾರವನ್ನ ತೊಲಗಿಸುವ ಬೆಳಕಿನ ಪ್ರಭೆಯಂತಿರುವ MS ಪ್ರಭು ತೋರಿರುವ ಸತ್ಕಾರ್ಯಗಳ ಫಲವಾಗಿ ಅವರ್ಸ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳು ಸುಶಿಕ್ಷಿತ ಗ್ರಾಮಗಳಾಗಿ ಗುರುತಿಸಿಕೊಳ್ಳುವಲ್ಲಿ ಸಾಧ್ಯವಾಗಿದೆ ಎಂದು ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ RG ಗುಂದಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಂಕೋಲ ತಾಲೂಕಿನ ಅವರ್ಸಾದ ಶ್ರೀ ಲಕ್ಷ್ಮೀನಾರಾಯಣ ಸೇವಾ ಸದನದಲ್ಲಿ ಕಾತ್ಯಾಯಿನಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದವರು ಏರ್ಪಡಿಸಿದ ಗುರುನಮನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಗತ್ತಿನಲ್ಲಿ ಸರ್ವಶ್ರೇಷ್ಠತೆ ಪಡೆದುಕೊಂಡಿರುವ ಜ್ಞಾನ ಮತ್ತು ವಿದ್ಯೆಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿರುವ MS ಪ್ರಭು ಅರಿವಿನ ಗುರುಗಳಾಗಿ ಶಿಕ್ಷಣ ಸಂಸ್ಕಾರವನ್ನ ಎಲ್ಲರಿಗೂ ನೀಡಿದ್ದಾರೆ ಎಂದರು. ಗುರುನಮನ ಕೃತಿ ಲೋಕಾರ್ಪಣೆಗೊಳಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಮಾತನಾಡಿ, ಶೈಕ್ಷಣಿಕ ಕ್ಷೇತ್ರದ ಹರಿಕಾರರಾಗಿ ಗುರುತಿಸಿ ಗೌರವಕ್ಕೆ ಪಾತ್ರರಾಗಿ MS ಪ್ರಭು ಆದರ್ಶಗಳನ್ನು ಮುಂದಿನ ತಲೆಮಾರಿನವರಿಗೆ ಪರಿಚಯಿಸುವಲ್ಲಿ ಗುರುನಮನ ಕೃತಿಯಲ್ಲಿರುವ ಮೌಲ್ಯಯುತ ವಿಷಯವಸ್ತುಗಳು ದಾರಿದೀವಿಕೆಯಾಗಿವೆ ಎಂದರು. ವೇದಿಕೆಯಲ್ಲಿ KLE ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ವಿನಾಯಕ್ G ಹೆಗಡೆ, ಹಟ್ಟಿಕೇರಿಯ JC ಸ್ಕೂಲ್ ಕಾರ್ಯದರ್ಶಿ ಲತಾ ಕಾಮತ್, ಪುತ್ತೂರು ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನ ರವಿರಾಮ ಸಿದ್ದಮೂಲ, ಅವರ್ಸಾ ಕಾತ್ಯಾಯಿನಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ NV ರೇವಣ್ಕರ್, ನಿವೃತ್ತ ಸಿವಿಲ್ ಇಂಜಿನಿಯರ್ ವೇಣುಗೋಪಾಲ್ ಶೆಣೋಯ್, ನಿವೃತ್ತ ಮುಖ್ಯಾಧ್ಯಾಪಕ MS ಪ್ರಭು ಹಾಗೂ ಧರ್ಮಪತ್ನಿ ಮಂಗಲಾ ಪ್ರಭು, ಕಾತ್ಯಾಯಿನಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಧ್ಯಾಪಕ DR ಹಿಚ್ಕಡ, ಗುರುನಮನದ ಕೃತಿಕಾರ ಅವಿನಾಶ್ ದಿನಕರ್ ಆಗೀರ್ ಉಪಸ್ಥಿತರಿದ್ದು ಮಾತನಾಡಿದರು. ಕರಾವಳಿ ಮುಂಜಾವು ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ, ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ ನಾಯಕ್ ಹಾಗೂ ಕುಟುಂಬದವರು ಸೇರಿದಂತೆ ಗ್ರಾಮಸ್ಥರು MS ಪ್ರಭು ದಂಪತಿಗೆ ಗೌರವ ಸಮರ್ಪಿಸಿದರು. ಹಳಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ತುಳಸಿದಾಸ್ ಕಾಮತ್ ಸ್ವಾಗತಿಸಿದರು. ಶಿಕ್ಷಕ ಶ್ರೀಧರ್ ಮೇತ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕ MS ನಾವುಡ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಹಳೆಯ ವಿದ್ಯಾರ್ಥಿ ಸಂಘದ ನಾಗೇಂದ್ರ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದ್ರು. ವಿನಾಯಕ್ ಕಾಮತ್ ವಂದಿಸಿದ್ರು. ನಂತರ ನಡೆದ ಕಾರ್ಯಕ್ರಮದಲ್ಲಿ 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಗ್ರಾಮಸ್ಥರು ಹಾಗೂ ಶೈಕ್ಷಣಿಕ ಕ್ರಾಂತಿಯ ಸಮಾನ ಮನಸ್ಕರು ಉಲ್ಲಾಸ್ ಕಲ್ಗುಟ್ಕರ್ ನಂತಹ ಅನೇಕ ಮಹಾನ್ ದಾನಿಗಳ ಸಮರ್ಪಣಾ ಮನೋಭಾವ, ಸಹಧರ್ಮೀಯ ಪ್ರೋತ್ಸಾಹ ಇವೆಲ್ಲವುಗಳ ಫಲವಾಗಿ ಸರ್ವ ಸಮಾಜವು ಸರ್ವಾಂಗೀಣ ಬೆಳವಣಿಗೆಯೊಂದಿಗಿನ ಸಂತೃಪ್ತ ಬದುಕು ಇನ್ನಷ್ಟು ಸಮಾಧಾನ ತಂದಿದೆ ಎಂದು MS ಪ್ರಭು ತಿಳಿಸಿದರು. ಚಿಕ್ಕೋಡಿಯಲ್ಲಿ ಜೈನ ಮುನಿಯ ಭೀಕರ ಹತ್ಯೆ ಖಂಡಿಸಿ ಮುಂಡಗೋಡ್ ತಾಲೂಕಿನ ಜೈನ ಸಮಾಜದ ಬಾಂಧವರು ಸೋಮವಾರ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಅರ್ಪಿಸಿದರು. ಮುಂಡಗೋಡ್ ಪಟ್ಟಣದ ಶಿರ್ಸಿ ರಸ್ತೆಯ ಜೈನ ಮಂದಿರದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಶಿವಾಜಿ ವೃತ್ತದಲ್ಲಿ ಮಾನಸ ಸರಪಳಿ ನಿರ್ಮಿಸಿ ಘಟನೆಯನ್ನ ನಡೆಸಿ ಹತ್ಯಾಕೃತ್ಯವನ್ನ ಖಂಡಿಸಿದ್ರು. ಮುನಿಗಳಿಗೆ ರಕ್ಷಣೆ ನೀಡುವಂತೆ ಆಗ್ರಹಿಸಿದ್ರು. ನಂತರ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಅರ್ಪಿಸಿದ್ರು. ಮುನಿಗಳ ಮೇಲಿನ ಭೀಕರ ಹತ್ಯೆ ಪ್ರಕರಣವನ್ನ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಒದಗಿಸಬೇಕು. ಅಲ್ಲದೆ ಜೈನ ಮುನಿಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಈ ವೇಳೆ ತಾಲೂಕಿನ ವಿವಿಧ ಗ್ರಾಮಗಳ ಜೈನ ಸಮಾಜದ ಮುಖಂಡರು, ಮಹಿಳೆಯರು ಭಾಗಿಯಾದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.